ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಆಡಳಿತ ವ್ಯವಸ್ಥೆ ಕುಸಿದೋಗಿದೆ, ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಮತ್ತು ಸಿ ಎಮ್ಮು ಡಿ ಸಿ ಎಮ್ ನಡುವೆ ಮುಖ್ಯಮಂತ್ರಿ ಯಾರಾಗಬೇಕು ಯಾರಾಗಬಾರ್ದು ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲೇ ಇವರು ಕಾಲಹರಣ ಮಾಡ್ತಾಯಿದ್ದಾರೆ. ಇದರಿಂದ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದೋಗಿದೆ. ಇನ್ನು ಫೈಟಿಂಗ್ ಭಾಳ ಜೋರಿದೆ. ಈಗ ಎಲ್ಲಿವರೆಗೆ ಒಬ್ಬರು ಮಂತ್ರಿ ಇವತ್ತು KPCC ಅಧ್ಯಕ್ಷರ ಬಗ್ಗೆನೇ ನೇರವಾಗಿ ಮಾತಾಡ್ತಾರೆ, ಅದು ದುರುಪಯೋಗ ಮಾಡ್ಕೊಂಡ್ರಿ ಅಂಥೇಳಿ. ಹಾಗಾದರೆ ಆ ಮಂತ್ರಿಗಳು ಹೇಳಿಬಿಡಲಿ ದುರುಪಯೋಗ ಹೆಂಗೆ ಮಾಡ್ಕೊಂಡಿದ್ದಾರೆ DK ಶಿವಕುಮಾರ್ ಅನ್ನುವಂಥದ್ದು ಹೇಳಬೇಕು. ಅದಕ್ಕೆ ಉಳಿದವರು ನೋ ಕಮೆಂಟ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಪರಿಸ್ಥಿತಿ ಆಗಿದೆ. ಅದಕ್ಕಾಗಿ ಈ ಕಡೆ ಏನಾಗಿದೆ, DK ಶಿವಕುಮಾರರು ಅವರೇನೋ ಒಂದು ಅಗ್ರಿಮೆಂಟ್ ಆಗಿತ್ತಲ್ಲ, ಅದ್ರ ಪ್ರಕಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ನಾವು ಮುಖ್ಯಮಂತ್ರಿ ಆಗಬೇಕಂತ ಅವ್ರು ಹಠಕ್ಕೆ ಕೂತಿದ್ದಾರೆ. ಅವ್ರು ಇನ್ಸಿಸ್ಟ್ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯವ್ರಿಗೆ ಅನಿಸೈತಿ ನಾನು ರೆಕಾರ್ಡ್ ಬ್ರೇಕ್, ಹಿಂದೆ ದೇವರಾಜ ಅರಸರು 7 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ನಾನು ಅದನ್ನು ರೆಕಾರ್ಡ್ ಬ್ರೇಕ್ ಮಾಡಿ 10 ವರ್ಷ ಮುಖ್ಯಮಂತ್ರಿ ಆಗಬೇಕಂತ ಅವರು ಒಂದು ಏಮ್ ಇಟ್ಕೊಂಡು ಕೂತಿದ್ದಾರೆ. ಮತ್ತು ಎಲ್ಲಿವರೆಗೆ ಅಂದರೆ ಇನ್ನು ಸಿದ್ದರಾಮಯ್ಯವ್ರ ಮಾತು ನಂಬುವಂಥ ಪರಿಸ್ಥಿತಿನೇ ಇಲ್ಲ. ಯಾಕಂದರೆ ಹಿಂದೆ 2 ಸಲ ಹೇಳಿದ್ರು ಅವರು, ಇದು ನಮ್ಮದು ಕೊನೆ ಎಲೆಕ್ಷನ್ ಅಂಥೇಳಿ. ಈಗ ಹಿಂದಿನ ಸಲನೂ ಕೊನೆ ಎಲೆಕ್ಷನ್ ಆದರೂ ಮತ್ತೆ ನಿಂತರು ಮುಖ್ಯಮಂತ್ರಿ ಆದ್ರಿಗೆ. ಈಗ ಮೊದಲು ಹುರುಪಾಗಿಬಿಟ್ಟಿದ್ದಾರೆ. ಈಗ ಏನಂದ್ರೆ ಈ 10 ವರ್ಷದ ಅವಧಿ ಮುಗಿಸಿ ಮುಂದಿನ ಸಲನೂ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಮುಂದಿನ ಚುನಾವಣೆಯಲ್ಲಿ ನಾನು ನಿಲ್ತೆ ಅಂತ ಹೇಳಿಬಿಟ್ರಿ. ಈಗ ಅವ್ರಿಗೆ ಇಟ್ ಈಸ್ ಥ್ರೆಟ್ ಟು ದಿ DK ಶಿವಕುಮಾರ್. ಅದಕ್ಕಾಗಿ ಈ ರೀತಿ ಚಾಲೆಂಜ್ ಹೇಗೆ 78 ವಯಸ್ಸಿಗೆ ಯಾರಿಗೆ ಸಿದ್ದರಾಮಯ್ಯವ್ರಿಗೆ ಆದರೂ ಮತ್ತು ಹೊಸ ಹುಮ್ಮಸ್ಸು ಬಂದುಬಿಟ್ಟಿದೆ ಈಗ ಅವ್ರಿಗೆ. ಆ ಅಧಿಕಾರದ ಲಾಲಸೆ ಒಳಗೆ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ. ಜನಸಾಮಾನ್ಯರು ಬೇಜಾರಾಗಿದ್ದಾರೆ. ಈ ಸರ್ಕಾರ ಯಾವಾಗ ಹೋದಿತ್ತು ಅಂತೇಳಿ ತಲೆ ಕೆಡ್ಸ್ಕೊತಾ ಇದ್ದಾರೆ ಜನ. ಆ ರೀತಿ ಪರಿಸ್ಥಿತಿ ಇದೆ. ನಿಮ್ಮ ಇನ್ ಫೈಟಿಂಗ್ದಿಂದ ಈ ಸರ್ಕಾರ ಎಟ್ ಎನಿ ಟೈಮ್ ಕೊಲ್ಯಾಪ್ಸ್ ಆಗ್ಬೋದು. ಆ ರೀತಿ ಪರಿಸ್ಥಿತಿ ಇದೆ. ಇನ್ ಫೈಟಿಂಗ್ ಇನ್ನೂ ಜಾಸ್ತಿ ಆಗ್ತದೆ. DK ಶಿವಕುಮಾರ್ ಹೊರಗೆ ಮಾತಾಡ್ತಾ ಇಲ್ಲ. ಯಾಕೆ ಅವರು ಅಧ್ಯಕ್ಷರು, ಅವ್ರು ಮಾತಾಡೋಕ್ಕೆ ಚಾಲು ಮಾಡಿದರೆ ಇದೆಲ್ಲ ಸ್ಫೋಟ್ ಆಗ್ತದೆ. ಇನ್ನೂ ಆ ಪರಿಸ್ಥಿತಿ ಬಂದದ ರಾಜ್ಯದಲ್ಲಿ. ಆಯ್ತು, ಈಗ ಅದ್ರ ಬಗ್ಗೆ ಉತ್ತರನೂ ಕೊಟ್ಟಿದ್ದಾರೆ. ಹೈಕಮಾಂಡ್ ಅದ್ರ ಬಗ್ಗೆ ಏನು ನಿರ್ಧಾರ ಮಾಡ್ತಾರೆ. ಆದಷ್ಟು ಆಗ್ತದೆ. 2-3 ವರ್ಷ ಇಲ್ಲ, 2-3 ವರ್ಷ ಆಗಿಲ್ಲ. ಈಗ ಅದ್ರ ಬಗ್ಗೆ ಯೋಗ್ಯವಾದ ಸಮಯದಲ್ಲಿ ಯೋಗ್ಯವಾದಂಥ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ತಾರೆ. ನಾವೇ ನೋಡ್ರಿ, ಅದಕ್ಕೆ ವರಿಷ್ಠರು ಇದ್ದಾರೆ. ವರಿಷ್ಠರು ಅದ್ರ ಬಗ್ಗೆ ನಿರ್ಧಾರ ತೊಗೊತಾರೆ. ಆದಷ್ಟು ಬೇಗ ನಿರ್ಧಾರ ಮಾಡ್ತಾರೆ. ತೊಗೊತಾರೆ ಆದಷ್ಟು ಬೇಗ ನಿರ್ಧಾರ. ಒಂದು ಅವರಿಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೋಲ್ಡ್ ಸ್ಟೋರೇಜ್ ಪ್ಯಾಕೇಜಿಂಗ್ ಫೆಸಿಲಿಟಿ ಫಾರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಫೇಡಾ ಅನ್ನುವಂಥ ಸಂಸ್ಥೆಯನ್ನು ಇಂಡಸ್ಟ್ರಿ ಮತ್ತು ಕಾಮರ್ಸ್ ಡಿಪಾರ್ಟ್ಮೆಂಟಿಂದ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು. ಈ ಅಫೇಡಾ ಅಂತಂದರೆ ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರೊಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಇದನ್ನು ಕೆಲವು ರಾಜ್ಯಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದು ನಿಯರ್ ಏರ್ಪೋರ್ಟ್. ಆದರೆ ಇವತ್ತು ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಬೆಳೆಯುವಂಥದ್ದು. ಮತ್ತು ಆಲ್ಮೋಸ್ಟ್ ಗೋವಾ ರಾಜ್ಯಕ್ಕೆ ಹೆಚ್ಚು ಕಡಿಮೆ ಇಲ್ಲಿಯ ಫ್ರೂಟ್ಸ್ ಆಗಲಿ, ಕಾಯಿಪಲ್ಯ ಆಗಲಿ, ಹಣ್ಣು ಹಂಪಲ ಎಲ್ಲವೂ ಇಲ್ಲಿಂದಲೇ ಸರಬರಾಜು ಆಗುವಂಥದ್ದು. ಇಲ್ಲಿಂದ ಬೆಳಗಾವಿ ಜಿಲ್ಲೆಯಿಂದ ಇಷ್ಟು ದೊಡ್ಡದಾದಂಥ ಒಂದು ಮಾರ್ಕೆಟ್ ಇರುವಂಥದ್ದು. ಮತ್ತು ರೈತರಿಗೆ ಹೆಚ್ಚಿನ ರೀತಿಯಾದಂಥ ಉತ್ಪಾದನೆ ಮತ್ತು ಅವರಿಗೆ ಹೆಚ್ಚಿನ ರೆವಿನ್ಯೂ ಕೊಡುವಂಥದ್ದು ಇವೆಲ್ಲ ಐಟಮ್ಸ್ ಇದ್ದಾವೆ. ಅದಕ್ಕಾಗಿ ಏರ್ಪೋರ್ಟ್ ಹತ್ತಿರ ಒಂದು ಕೋಲ್ಡ್ ಸ್ಟೋರೇಜು ಮತ್ತು ಈ ಪ್ರೊಸೆಸ್ಡ್ ಫುಡ್ ಪ್ಯಾಕೇಜಿಂಗ್ ಏನದಲ್ಲ, ಇದನ್ನು ಮಾಡುವ ಮುಖಾಂತರ ಇವತ್ತು ಇಲ್ಲಿ ಇನ್ನೂ ಹೆಚ್ಚು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಮತ್ತು ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ರೀತಿಯ ಅನುಕೂಲ ಆಗಲಿಕ್ಕೆ ಇದು ಸಾಧ್ಯತೆ. ಬಹುಶಃ ಇದು ಆಗದೆ ಇದರಿಂದ ನಾವು ನಿನ್ನೆ ಮನವಿ ಪತ್ರ ಕೊಟ್ಟಿದ್ದೆ, ಅದು ಕಾಪಿನೂ ನಿನ್ನೆ ಎಲ್ಲರಿಗೆ ನಾನು ಕಳಿಸಿದ್ದೇನೆ. ಹೀಗಾಗಿ ಇವತ್ತು ಇಡೀ ದೇಶದಲ್ಲಿ ಈ ರೀತಿ ಈ ವೆಜಿಟೇಬಲ್ಸು ಮತ್ತು ಇದೆಲ್ಲ ಲಾಸ್ ಆಗೋದ್ರಿಂದ ಸುಮಾರು 13,300 ಕೋಟಿಯಷ್ಟು ಇವತ್ತು ಅದರಿಂದ ನಮ್ಗೆ ನಷ್ಟ ಆಗ್ತಾಯಿದೆ. ಈ ರೀತಿ ಕೋಲ್ಡ್ ಸ್ಟೋರೇಜು ಮತ್ತು ಪ್ಯಾಕೇಜಿಂಗ್ ಸಿಸ್ಟಮ್ ಇವೆಲ್ಲ ತರೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಮತ್ತು ಇಲ್ಲಿದ ಮಾರ್ಕೆಟ್ಗೆ ಇನ್ನೂ ಹೆಚ್ಚು ಬೇಡಿಕೆ ಚಾಲೂ ಆಗ್ತದೆ. ಅದಕ್ಕೆ ಅದನ್ನು ಒಂದು ಮಾಡಬೇಕು ಅನ್ನುವಂಥದ್ದನ್ನು ನಾನು PS ಗೋಯಲ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಇಂಡಸ್ಟ್ರಿ ಕಾಮರ್ಸ್ ಮಿನಿಸ್ಟ್ರಿಗೆ. ಅವರೇ ಅದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲವನ್ನೂ ನಾನು ಅಧ್ಯಯನ ಮಾಡ್ಕೊತೀನಿ. ಯಾವ ರೀತಿ ಇದನ್ನು ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಬೆಳಗಾವಿಯಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಅದು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏರ್ಪೋರ್ಟ್, ನಿಯರ್ ಬೈ ಏರ್ಪೋರ್ಟ್. ಅದನ್ನು ಮಂಜೂರಾತಂದರೆ ಜಾಗ ಇಲ್ಲಿ ಕೊಡಬೇಕು ಅಂತನ ಅದನ್ನು ನೋಡ್ಕೊಂಡು ಡಿಸಿಷನ್ ತೊಗೊಳಕ್ಕೆ ಬರ್ತದೆ.
ಟೆಂಡರ್ ಕರೆದ್ರ ವೈದ್ಯರು ಬರ್ತಾ ಇಲ್ಲ, ಜೊತೆಗೆ ಅನುದಾನ ಸರಿಯಾಗಿ ಕೂಡ ಬಿಡ್ತಾ ಇಲ್ಲ. ಈಗ ನಾನು ಪೂರ್ತಿ ರೆಡಿ ಆಗಿದೆ. ಅದಕ್ಕೆ ಈಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ದು ಈ ವಾರದಲ್ಲಿ ನಾನು ಮೀಟಿಂಗ್ ಕರಿತಾ ಇದ್ದೇನೆ. ಆವಾಗ ಅವರು ಎಲ್ಲರೂ ಕರೆಸ್ತೀನಿ. ನಾನು ಕರೆಸಿ ಇದಕ್ಕೆ ಯಾಕೆ ಡಿಲೇ ಆಗಿದೆ ಎಂತಾನ, ಅಥವಾ ಸರ್ಕಾರದಿಂದ ಇನಾಗ್ರೇಷನ್ ಆಗಬೇಕು ಫಾರ್ಮಲ್ ಆಗಿ, ಅದ್ರ ಸಲುವಾಗಿ ಇದು ಮತ್ತೊಂದು ಏನದ ಕಾರಣ ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತೀನಿ. ತಾತ್ಕಾಲಿಕವಾಗಿ ಅರ್ಜಿ ಕರೆದಿದ್ದಾರೆ ಸರ್. ತಾತ್ಕಾಲಿಕ ಅಂದರೆ ಇಲ್ಲಿ ಯಾರು ವೈದ್ಯರು ಬರ್ತಾರೆ, ಬೇರೆ ಕಡೆ ಪ್ರಾಕ್ಟೀಸ್ ಮಾಡಿದರೆ ಸುಮಾರು 5 ಲಕ್ಷ ಕೊಡ್ತಾರೆ. ಈ ಸರ್ಕಾರ ತಾತ್ಕಾಲಿಕವಾಗಿ 50ರಿಂದ 60 ರೂಪಾಯಿ ಮಾಡ್ತಾರೆ. ಎಸ್, ಅದ್ರ ಬಗ್ಗೆ ನಾನು ಎಲ್ಲ ವಿಚಾರ ಮಾಡ್ತೀನಿ, ಡೀಟೇಲ್ಸ್ ತೊಗೊತೀನಿ. ಗ್ಯಾರಂಟಿಯಿಂದ ಹಣ ಬರ್ತಿಲ್ಲ. ಓವರಾಲ್ ನೋಡ್ರಿ, ನಾ ಹಿಂದೂ ಹೇಳಿದ್ದೀನಿ, ಈ ಗ್ಯಾರಂಟಿ ಸ್ಕೀಮ್ ತಂದಿದ್ದರಿಂದ ಇವತ್ತು ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಭಾಳ ಚಿಂತಾಜನಕಿದೆ. ಹಿಂದೆ ಮಾಧ್ಯಮದಲ್ಲಿ ಬಂದಿತ್ತು 32,000 ಕೋಟಿ ಕಾಂಟ್ರಾಕ್ಟರ್ಸ್ ಬಿಲ್ ಕೆಲಸ ಮಾಡಿದ್ದು, ಕಾಂಟ್ರಾಕ್ಟರ್ಸ್ ಬಿಲ್ ಪೆಂಡಿಂಗ್ ಇದೆ ಅನ್ನುವಂಥದ್ದು ಹಿಂದೆ ಮಾಧ್ಯಮದಲ್ಲಿ ಬಂದಿತ್ತು. ಆಮೇಲೆ ನಿನ್ನೆ ಉತ್ತರ ಕರ್ನಾಟಕ ಭಾಗದ ಕಾಂಟ್ರಾಕ್ಟರ್ಸು ನಿನ್ನೆ ಒಂದು ಮನವಿ ಪತ್ರ ಕೊಟ್ಟರು. ಅವರೊಂದು ಹೇಳಿಕೆಯನ್ನು ಕೊಟ್ಟರು, 32,000 ಕೋಟಿ ಅಲ್ಲ, ಸುಮಾರು 60,000 ಕೋಟಿಯಷ್ಟು ಬಿಲ್ ಪೆಂಡಿಂಗ್ ಇದ್ದಾವೆ ಅನ್ನುವಂಥದ್ದನ್ನು ಅವ್ರು ಹೇಳಿದ ಮೇಲೆ ಇವತ್ತು ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಎಷ್ಟು ಗಂಭೀರ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲಿವರೆಗೆ ಬಂದಿದೆ ಅಂದರೆ, ಇವತ್ತು ರಾಜ್ಯ ಸರ್ಕಾರ ಏನೊಂದು ಹೊಸದಾಗಿ ವಿಶ್ವವಿದ್ಯಾಲಯಗಳನ್ನು ನಾವು ಸ್ಥಾಪನೆ ಮಾಡಿದ್ವಿ. ಹಿಂದೆ BJP ಸರ್ಕಾರ ಇದ್ದಾಗ ಸುಮಾರು 6ರಿಂದ 8 ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಾಗಿತ್ತು. ಅವೆಲ್ಲವನ್ನು ಮುಚ್ಚುವಂಥದ್ದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಎಷ್ಟೋ ಶಿಕ್ಷಕರಿಗೆ ಇವತ್ತು ಸ್ಯಾಲ್ರಿ ಕೊಡುವಂಥ ಪರಿಸ್ಥಿತಿ ಇಲ್ಲ, ಸರ್ಕಾರಿ ನೌಕರರಿಗೆ ಸ್ಯಾಲ್ರಿ ಕೊಡುವಂಥ ಪರಿಸ್ಥಿತಿ ಇಲ್ಲ. ಆ ರೀತಿ ಮತ್ತು ವಿಶೇಷವಾಗಿ ಬೇರೆ ಬೇರೆ ಯೋಜನೆಗಳಿಗೆ ವಿಶೇಷ ಅನುದಾನ ಕೊಡುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಕಾಂಗ್ರೆಸ್ಸಿನ ಶಾಸಕರೇ ಇದ್ರ ಬಗ್ಗೆ, ರಾಜ್ಯ ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿಗಳ ನಿಲುವು ಬಗ್ಗೆ ಟೀಕೆ ಟಿಪ್ಪಣಿ ಅವರೇ ಸ್ಟಾರ್ಟ್ ಮಾಡಿದ್ದಾರೆ. ಹೀಗಾಗಿ ಭಾಳ ಗಂಭೀರವಾದ ಒಂದು ಆರ್ಥಿಕ ಪರಿಸ್ಥಿತಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲವೂ ಮುಚ್ಚುವಂಥ ಪರಿಸ್ಥಿತಿ ಬಂದದ. ಬಹುಶಃ ಸರ್ಕಾರ ದಿವಾಳಿ ಹೇಳುವಂಥ ಪರಿಸ್ಥಿತಿ ಬಂದದ. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಹಿನ್ನಡೆ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ KJ ಜಾರ್ಜ್ ಏನು ಹೇಳ್ತಾರೆ, ಈ ಗ್ಯಾರಂಟಿ ಯೋಜನೆ ಹಣ ಕೇಳಿದ್ರೆ ಅದೇನು ಮಂತ್ಲಿ ಸ್ಯಾಲರಿ ಏನ್ರಿ ಪದೇ ಕೊಡಕ್ಕೆ ಅಂತ ಹೇಳಿ. ಅಲ್ಲ, ಅದಕ್ಕೆ ಮತ್ತೆ ಅಲ್ಲ, ಈ ರೀತಿ ಈಗ ಏನಾಗಿದೆ, ಅವ್ರಿಗೆ ಪೇಷನ್ಸ್ ಹೋಗ್ಬಿಟ್ಟಿದೆ, ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ ಈಗ. ಮತ್ತು ಏನಾಗಿದೆ, ಅಲ್ಲಿ ಬಾಯಿ ಬಿಟ್ಟು ಮುಖ್ಯಮಂತ್ರಿಗೆ ಹೇಳುವಂಥ ಪರಿಸ್ಥಿತಿ ಇಲ್ಲ ಯಾರು ಮಂತ್ರಿಗಳು. ಈ ರೀತಿ ಕೇಳಿದಾಗ ಇವತ್ತು ಇದೇನು ನಾವು ರೆಗ್ಯುಲರ್ ಕೊಡುವಂಥದ್ದು ಏನು ಅಂತ ಹೇಳಿ ಆಗ ಬಂದ್ ಮಾಡಿಬಿಡ್ರಿ, ಹಂಗಾರೆ ನಿಲ್ಲಿಸ್ಬಿಡಿ. ನಿಮ್ಮ 56,000 ಕೋಟಿ ಉಳಿತಿದ್ದಲ್ಲ, ಅದನ್ನು ಮಾಡೋಕ್ಕೆ ತಯಾರಿದ್ರೆ ಅದೂ ಇಲ್ಲ. ಈಚೆಗಡೆ ನಿಮಗೆ ಅದರದ್ದು ಕ್ರಿಯೇಟಿವ್ ಬೇಕು, ಆಮೇಲೆ ಸರ್ಕಾರ ನಡೆಸಲಿಕ್ಕೂ ಆಗ್ತಾಯಿಲ್ಲ, ಮತ್ತು ಅನಿವಾರ್ಯವಾಗಿ ಸರ್ಕಾರ ನಡೆಸುವಂಥ ಪರಿಸ್ಥಿತಿ ಮಾಡ್ತಾಯಿದ್ದಾರೆ. ಅದರಿಂದ ಆರ್ಥಿಕ ಸ್ಥಿತಿ ಹದಗೆಟ್ಟೋಗಿದೆ ನಮ್ಮ ರಾಜ್ಯದ್ದು. ಈ ಗೃಹಲಕ್ಷ್ಮಿ ಹಣ 3 ದಿನದಿಂದ ಬಂದಿಲ್ಲ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರಕ್ಕೆ ಇಡೀ ಚಾಪ ಹಾಕುವಂಥ ಪರಿಸ್ಥಿತಿ. ಡೆಫಿನೆಟ್ಲಿ ಅದಕ್ಕೆ ನಾನು ಆರ್ಥಿಕ ಸ್ಥಿತಿ ಭಾಳಷ್ಟು ಚಿಂತಾಜನಕ. ಗ್ಯಾರಂಟಿ ಹಣದ ಸಲುವಾಗಿ ಉಳಿದ ಯಾವ ಕೆಲಸ, ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ, ಯಾವ ಯೋಜನೆಗೆ ಕಾರ್ಯರೂಪ ಬರ್ತಾ ಇಲ್ಲ. ಕಾಂಟ್ರಾಕ್ಟರ್ಸ್ ಬಿಲ್ಸು 60,000 ಕೋಟಿ ಮೀರಿದೆ. ಆದರೆ ಮುಂದೆ ಇದಕ್ಕೆ ಈಗ ಗ್ಯಾರಂಟಿ ಯೋಜನೆಗೂ ಹಣ ಕೊಡಲಾರ್ದಂಥ ಪರಿಸ್ಥಿತಿ ರಾಜ್ಯದ್ದಿದೆ. ಇದಕ್ಕೆ ಮುಖ್ಯಮಂತ್ರಿ ಉತ್ತರ ಕೊಡಬೇಕಾಗ್ತದೆ, DCM ಉತ್ತರ ಕೊಡಬೇಕಾಗ್ತದೆ, ಅವ್ರ ಮಂತ್ರಿಗಳು ಕೊಡಬೇಕಾಗ್ತದೆ ಉತ್ತರ, ಸಂಬಂಧಪಟ್ಟಂಥ ಸಚಿವರು ಉತ್ತರ ಕೊಡಬೇಕಾಗ್ತದೆ. ಅದು ಕೊಡಲಿಕ್ಕೆ ತಯಾರಿಲ್ಲ. ಇದ್ರ ಬಗ್ಗೆ ಯಾರು ಕೂಡ ಮಾತಾಡ್ತೇವೆ. ಗ್ಯಾರಂಟಿ ಯೋಜನೆ ಬಗ್ಗೆ ನೀವು ವಿರೋಧ ಮಾಡಿದರೆ ಬಡವರು ವಿರೋಧಿ ಇಲ್ಲ. ಅದಕ್ಕೆ ನಾವು ಮೊದಲಿಂದ ಹೇಳಿದ್ವಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇಟ್ಕೊಂಡು ಗ್ಯಾರಂಟಿ ಯೋಜನೆ ಜಾರಿ ಮಾಡಿರಿ. ನಾವು ಗ್ಯಾರಂಟಿ ಯೋಜನೆ ತೆಗೆದು ಹಾಕಿರಿ ಅಂತ ನಾವಿಂದೂ ಹೇಳಿಲ್ಲ. ನೀವು ಭಾಳ ಪ್ರೀತಿ ಇದರಿಂದ ನೀವೆಲ್ಲ ಮಾಡಿದ್ರೆ ಅದಕ್ಕೆ ಗ್ಯಾರಂಟಿ ಯೋಜನೆ, ಅದು ಇಂಪ್ಲಿಮೆಂಟ್ ಮಾಡಿರಲ್ಲ. ಈಗ ನೋಡಿ, ಎಲ್ಲ KSRTC ಸಾರಿಗೆ ಸಂಸ್ಥೆ ಅದಾವಲ್ಲ, 5 ಸಂಸ್ಥೆ ಎಲ್ಲೂ ಲಾಸ್ನಾಗ ಅದಾವೆ. ಅವರಿಗೆ ಈಗ ನೀವು ಫ್ರೀ ಬಸ್ ಅಂತ ಅಂದ್ರಿ, ಫ್ರೀ ಬಸ್ ಅಂದ ಮೇಲೆ ಇವತ್ತು ಅವರಿಗೆ ನೀವು ಅದು ರಿಯಂಬರ್ಸ್ ಮಾಡಿ ಕೊಡಬೇಕಲ್ಲ. ಯಾರು ಕೊಡಬೇಕು? ಫ್ರೀ ಬಸ್ ಅಂದ್ರೆ ಅವೇನು ಹಾಗೆ ಫ್ರೀಯಾಗೇ ಇರ್ತಾವನೋ? ಸರ್ಕಾರ ರಿಯಂಬರ್ಸ್ಮೆಂಟು ಆ ಸಂಸ್ಥೆಗಳಿಗೆ, ಸಾರಿಗೆ ಸಂಸ್ಥೆಗಳಿಗೆ ಕೊಡ್ತೀನಿ ಅಂದಮೇಲೆ ಅವರು ಫ್ರೀಯಾಗಿ ತೆಗೆದುಕೊಂಡು ಹೋಗ್ತಿದ್ದಾರೆ ಮಹಿಳೆಯರನ್ನ. ಈಗ ನೀವು ಅದನ್ನು ರಿಯಂಬರ್ಸ್ ಮಾಡಲಿಕ್ಕೂ ತಯಾರಿಲ್ಲ. ಮತ್ತು ಹೆಂಗೆ ನಡಿಬೇಕು ಸಾರಿಗೆ ಸಂಸ್ಥೆ? ಅವು ಲಾಸ್ನಾಗ ಬಂದವು. ಈಗ ಹೇಳ್ತಾರೆ ನೀವು ಸಾಲ ತೊಗೊಳ್ರಿ ಅಂಥೇಳಿ. ಅಂದರೆ ಸಾಲ ತೊಗೊಂಡು ನೀವು ಸಾರಿಗೆ ಸಂಸ್ಥೆ ನಡೆಸ್ರಿ ಅಂಥೇಳಿ. ಸರ್ಕಾರನ ಈ ರೀತಿ ನಡವಳಿಕೆ ಬಂದರೆ ಸರ್ಕಾರ ದಿವಾಳಿ ಆಗಿದೆ ಅಂಥೇಳಿ ಒಂದು ಬೋರ್ಡ್ ಹಾಕಬೇಕಾಗಿದೆ. ಮೊಟ್ಟ ಮೊದಲು ನಾಡಿನ ಜನತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಈ ಒಂದು ಜಯಂತಿಯ ಶುಭ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರ್ತಿದ್ದೀನಿ. ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ರೀತಿ ಹಿಂದೂ ಸಮಾಜದ ಬಗ್ಗೆ ಅದನ್ನು ಒಗ್ಗಡಿಸಲಿಕ್ಕೆ, ಒಂದು ಶಕ್ತಿ ತುಂಬಲಿಕ್ಕೆ ಏನು ಹೋರಾಟ ಮಾಡಿದರೋ ಅದು ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶನ ಮತ್ತು ಸ್ಫೂರ್ತಿ. ಅವರ
ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಂದೆ ನಡೆಯೋಣ, ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ. ಮತ್ತು ಈಗೇನು ತಾವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ, ಈ ಒಂದು ಘಟಪ್ರಭಾವದಿಂದ ಇದರಿಂದ ಹಿಡಕಲ್ ಡ್ಯಾಮ್ನಿಂದ ಇಂಡಸ್ಟ್ರಿಯಲ್ ಏರಿಯಾಗೆ ನೀರು ಬಿಡಬೇಕು ಅನ್ನುವಂಥದ್ದು, ಧಾರವಾಡದ ಇಂಡಸ್ಟ್ರಿಯಲ್ ನೀರು ಬಿಡಬೇಕು ಅನ್ನುವಂಥದ್ದು. ಅದಕ್ಕೆ ನಾನು ಹಿಂದೂ ಹೇಳಿದ್ದೀನಿ, ನಮಗೆ ನೀರು ಕಡಿಮೆ ಮಾಡಿಕೊಂಡು ಅಲ್ಲಿ ಕೊಡುವಂಥ ಪ್ರಶ್ನೆಯೇ ಇಲ್ಲ. ಅದ್ರ ಬಗ್ಗೆ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ನಾ ಹಿಂದೊಮ್ಮೆ ವಿಚಾರ ಮಾಡಿದಾಗ ಅದಕ್ಕೆ ಪರ್ಮಿಷನು ಕೊಟ್ಟಿಲ್ಲ, ಪರ್ಮಿಷನ್ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ನಮ್ಮ ಅಧಿಕಾರಿಗಳು ಕೆಲವರು ಹೇಳಿದರು. ಅದಕ್ಕೆ ನಾನು ಸರ್ಕಾರ ಅಧಿಕಾರಿಗಳು, ಇಲ್ಲಿದ್ದಂಥ ಮಂತ್ರಿಗಳು ಅವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಒಂದು ಸಲ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದರೆ ಅದನ್ನು ನೀವು ಅದನ್ನು ಲೈನ್ ಹಾಕಲಿಕ್ಕೆ ಬರೋದಿಲ್ಲ. ಹೀಗಾಗಿ ಅದರ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ಮಾಡಬೇಕು ಮತ್ತು ಯಾವ ಹಿನ್ನೆಲೆಯಲ್ಲಿ ನೀರು ಕೊಡ್ತಾಯಿದ್ದೇವೆ, ಎಷ್ಟು ಕ್ವಾಂಟಿಟಿ ಕೊಡ್ತಾಯಿದ್ದೇವೆ ಅನ್ನುವಂಥದ್ದನ್ನು ಕ್ಲಿಯರ್ಫೈ ಮಾಡಬೇಕು. ಆವಾಗ ಜನರಿಗೆ ಇದಾಗ್ತದೆ. ಇಲ್ಲಿಕಂದರೆ ಜನರಲ್ಲಿ ಗೊಂದಲ ನಿರ್ಮಾಣ ಆಗಿದೆ ಮತ್ತು ನಮಗೆ ಸರಿಯಾಗಿ ಕುಡಿಯೋ ನೀರನ್ನು ಸಿಗ್ತಾ ಇಲ್ಲ. ಇನ್ನು ಬೇರೆ ಕಡೆ ಯಾಕೆ ಕಳಿಸ್ತೀರಿ? ಇನ್ನೂ ಎಕ್ಸೆಸ್ ನೀರಿದ್ದರೆ ಬೇರೆ ಅಡ್ಡಿ ಇಲ್ಲ. ಆದರೆ ಒಂದು ಸ್ಪಷ್ಟೀಕರಣ, ಸಾರ್ವಜನಿಕವಾಗಿ ಒಂದು ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು. ಅದು ಎಲ್ಲೇ ಒಂದು ಕೊರತೆ ರಾಜ್ಯ ಸರ್ಕಾರದಲ್ಲಿ ಆಗಿದೆ, ಮಂತ್ರಿಗಳಿಂದ ಆಗಿದೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಬಹಳಷ್ಟು ಅನುಭವಿ ರಾಜಕಾರಣಿಗಳು ಈ ವಿಚಾರದಲ್ಲಿ ತಮ್ಮ ಸ್ಪಷ್ಟವಾದ ಸಂದೇಶ ಏನಂದ್ರೆ ಅಲ್ಲ ಇಲ್ಲ ನೋಡಿ, ಇದರ ಈ ನೋಡಿ ಪರ ವಿರೋಧ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ನಾವು ಒಪ್ಕೊಂತೀನಿ ರೀ, ಇಲ್ಲೇ ನಮಗೆ ಕಡಿಮೆ ಮಾಡಿ ನಮಗೆ ಕುಡಿ ನೀರಿಗೆ ತೊಂದರೆ ಆಗಿ ಬೇರೆ ಕಡೆ ನೀರು ಕಳಿಸೋದನ್ನು ನಾವು ವಿರೋಧ ಮಾಡ್ತೀನಿ. ಅದಕ್ಕೆ ಅದನ್ನು ಸ್ಪಷ್ಟೀಕರಣ, ನಿಮಗೆ ಕೊರತೆ ಆಗಿದ್ದು ಇಲ್ಲ ಅನ್ನೋದು ಸ್ಪಷ್ಟೀಕರಣ ಯಾರು ಮಾಡಬೇಕು? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಲ್ಲ, ಆಮೇಲೆ ಜಿಲ್ಲೆಯಲ್ಲಿದ್ದಂಥ ಮಂತ್ರಿಗಳು ಮಾಡಬೇಕಲ್ಲ, ರಾಜ್ಯ ಸರ್ಕಾರ ಮಾಡಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಸಚಿವರು ಮಾಡಬೇಕಲ್ಲ. ಇನ್ನೂವರೆಗೆ ಯಾರೂ ಮಾತಾಡಲಿಕ್ಕೆ ತಯಾರಿಲ್ಲ. ಅದಕ್ಕಾಗಿ ನಮಗೆ ನೀರಿನ ಕೊರತೆಯಾಗಿ ಬೇರೆ ಕಡೆ ಕಳಿಸುವಂಥದ್ದು ಬೇಡ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಕರೆಕ್ಟ್ ರೀ. ಇಲ್ಲೇ ಜನಪ್ರತಿನಿಧಿ ಜಗದೀಶ್ ಶೆಟ್ಟರ್ ಒಬ್ಬರೇ ಇಲ್ಲ, ಭಾಳಷ್ಟು ಜನಪ್ರತಿನಿಧಿಗಳಿದ್ದಾರೆ. ಅದಕ್ಕೆ ನಾವು ಒಂದೇ ಒಂದು ನನ್ನ ಸ್ಪಷ್ಟ ನಿಲುವು ಅಂತಂದರೆ, ನಮ್ಮ ಜನರಿಗೆ ಕೊರತೆಯಾಗಿ ಅದು ಇರಬಹುದು ರೀ. ನೋಡ್ರಿ, ಇವತ್ತು ಇಲೆಕ್ಟ್ ಮಾಡಿದ್ದಾರೆ. ಇವತ್ತು ಇಲ್ಲಿ ಹಿತಾಸಕ್ತಿ ಸಲುವಾಗಿ ನಾನು ಕಾಪಾಡಲಿಕ್ಕೆ ಎಲ್ಲ ರೀತಿ ನಾನು ತಯಾರಿದ್ದೇನೆ. ಮತ್ತು ಆ ಹಿನ್ನೆಲೆಯಲ್ಲಿ ನಾನು ಹಿಂದಿನ ಮೊದಲೇಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಅದಕ್ಕೆ ಉಳಿದವ್ರದ್ದು ಸರ್ಕಾರ ನಡೆಸುವಂಥವ್ರು ಯಾರಿದಾರಲ್ಲ, ದೇ ಹ್ಯಾವ್ ಟು ಆನ್ಸರ್. ನಾನು ಹೇಳ್ತೀನಿ, ಈ ರೀತಿ ನಮಗೆ ತೊಂದರೆಯಾಗಿ ಬೇರೆ ಕಡೆ ಕೊಡುವಂಥದ್ದು ಬೇಡ ಅಂತ ನಾನು ಸ್ಪಷ್ಟವಾದಂಥ ನನ್ನ ಅಭಿಪ್ರಾಯ. ನೋಡ್ರಿ ಅದಕ್ಕೆ ನಾ ಬೇರೆಯವ್ರಿಗೆ ನೋಡ್ರಿ, ನೀವು ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ರಪ್ಪ. ನನ್ನ ನಿಲುವು ಇದೆ, ನಂದು ಸ್ಪಷ್ಟ ನಿಲುವು ಇದೆ. ನೋಡ್ರಿ, ನಮಗೆ ತೊಂದರೆಯಾಗಿ ನೀರು ಕೊಡೋದ್ರೆ ವಿರೋಧ ಮಾಡ್ತೀವಿ ನಾವು. ಅಲ್ಲ, ಅದಕ್ಕೆ ನಿಮಗೆ ತೊಂದರೆ ಆಗಿದೆ ಅಂತ ಹೇಳೋದು ಯಾರು? ಮಿನಿಸ್ಟರ್ ಹೇಳಬೇಕಲ್ಲ, ಸಂಬಂಧಪಟ್ಟಂಥ ಇಲಾಖೆಯವರು ಹೇಳಬೇಕಲ್ಲ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹೇಳಬೇಕಲ್ಲ. ಅಂದ್ರೆ ಸ್ಪಷ್ಟೀಕರಣ ಕೊಡಲಿಕ್ಕೆ ತಯಾರಿಲ್ಲ. ಯಾವುದೇ ಜಲಾಶಯ ಇದ್ರೂ ಕೂಡ ಕೈಗಾರಿಕೆ ಪ್ರದೇಶಕ್ಕೆ ಇಂತಿಷ್ಟು ನೀರು ಕೊಡ್ಬೇಕಂತೇಳಿ ಸೊ ಆ ನಿಟ್ಟಿನಲ್ಲಿ ನಾವು ಏನು ಮಾಡಕ್ ಬರಲ್ಲ ಅಂತೇಳಿ ಅದನ್ನ ಕರೆಕ್ಟ್ ಹೇಳಿರಿ. ಅದನ್ನ ಇಂಡಸ್ಟ್ರಿ ಮಿನಿಸ್ಟರ್ ಹೇಳಿ, ಅದನ್ನ ಹೇಳಿಲ್ಲ ಅವರು ಸ್ಪಷ್ಟೀಕರಣ ಕೊಡಲಿಲ್ಲ. ಅದು ನಂದು ಸ್ಟ್ಯಾಂಡ್ ಅಂಕರ್ ಇಷ್ಟಿದೆ, ನಾ ಸರ್ಕಾರ ನಡೆಸ್ತಾ ಇಲ್ಲ, ತಿಳ್ಕೊಂಬಿಡ್ರಿ. ನನ್ನ ಸ್ಟ್ಯಾಂಡ್ ಇದೆ, ಅವರಲ್ಲಿ ಗೊಂದಲ ಇದೆ ಫಸ್ಟ್. ಆಮೇಲೆ ನಿನ್ನೆ ನಾನು ಅದಕ್ಕೆ ರೀ ಅದನ್ನ ಕ್ಲಿಯರ್ಫೈ ಮಾಡೋರು ಯಾರು? ಸರ್ಕಾರ ಅಲ್ಲ, ಸರ್ಕಾರ ನಡೆಸುವಂಥವ್ರಲ್ಲ. ನೋಡ್ರಿ, ನಾವು ಒಂದು ಹೇಳ್ತೀನಿ, ಇವತ್ತು ಸರ್ಕಾರ ನಡೆಸುವಂಥವ್ರು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿ. ಆದಮೇಲೆ ನಾನು ಹೇಳ್ತೇನೆ, ನಂದೇನು ನಾನು ನೋಡ್ರಿ, ನಾವು ಯಾವ ರೀತಿ ಏನು ಇದಕ್ಕೆ ವಿರೋಧ ಮಾಡಬೇಕು ಮಾಡಿದೆ ನಾನು. ಯಾವುದಕ್ಕೆ ಹೋಗಿ ಈಗ ಜನ ವಿರೋಧಿ ಇವು ಇರ್ತಾವಲ್ಲ ಸರ್, ಒಂದಷ್ಟು ಹೋರಾಟ ಕೈಗೊಳ್ತಾ ಇದ್ದಾರೆ ಬಿಜೆಪಿ ಅವರು. ಈ ಯೋಜನೆಯನ್ನು ವಿರೋಧಿಸಿ ಏನು ಮಾಡ್ತಾ ಇರಲ್ಲ ಅಂತ ಹೇಳಿಕೆಗೆ ಸೀಮಿತ ಆಗಿದೆ. ಪಕ್ಷದ ಗಮನಕ್ಕೆ ನಾ ತೊಗೊಂಡ್ಬರ್ತೀನಿ. ನೋಡ್ರಿ, ಮಾದಾಯಿದು ಹೇಳೋದಾದ್ರೆ ಅದು ಡೈವರ್ಷನ್ ಆಗ್ತಂದ್ರೆ ಮಲಪ್ರಭಾಗೆ ಹೆಚ್ಚುವರಿ ನೀರು ಬರ್ತದೆ. ಆ ಹೆಚ್ಚುವರಿ ನೀರಿನ ಬರೋದ್ರಿಂದ ನಮ್ಮ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ, ರಾಮದುರ್ಗ ಮತ್ತು ಸವದತ್ತಿ 3 ತಾಲೂಕಿಗೆ ಬೆನಿಫಿಟ್ ಆಕತಿ. ಇನ್ನು ಬಾಗಲಕೋಟೆ ಹೋದರೆ ಬಾದಾಮಿ ತಾಲೂಕಿಗೆ ಬೆನಿಫಿಟ್ ಆಕತಿ.
ಅಲ್ಲಿ ನರಗುಂದು ನವಲಗುಂದು ಮತ್ತು ಇನ್ನಿತರ ಇವರಿಗೆ ತಾಲೂಕಿಗೆ ಅನುಕೂಲ ಆಗ್ತದೆ. ಹೀಗಾಗಿ ಇದು ಕೇವಲ ಅದಕ್ಕೆ ಇದು ವಿಚಾರ ಬ್ರಾಡರ್ ಇದು ಮತ್ತೊಂದು ಅದು ಬೇರೆ ರೀತಿಯದು. ಆ ಹಿನ್ನೆಲೆ ನಾನು ನಿನ್ನೆ ಇವ್ರಿಗೆ ಭೇಟಿಯಾಗಿದ್ದೆ, PS ಗೋಯಲ್ ಅವರಿಗೆ ನಾನು ಭೇಟಿಯಾಗಿದ್ದೆ. ಈಗ ಯಾವುದೂ ಪರ್ಮಿಷನ್ ಇಲ್ಲ, ಕೆಲಸ ನಡೆದಿದೆ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇಲ್ಲ, ಜಿಲ್ಲಾ ಆಡಳಿತದ ಪರ್ಮಿಷನ್ ಇಲ್ಲ, ಮತ್ತೆ ರೈತರು ಒಪ್ಪಿಗೆ ಕೊಟ್ಟಿದ್ದು ಎಲ್ಲೇನೋ ಗಮನಕ್ಕೆ ಬಂದಿಲ್ಲ. ಸೊ ಈಗ ನಿಲ್ಲಿಸಬೇಕಂತ ಏನಾದರೂ DC ಗೆ ಏನಾದರೂ ನೋಡ್ರಿ, ಅದು ನಾನು ಅವ್ರ ಜೊತೆ ಸಮಾಲೋಚನೆ ಮಾಡ್ಕೊತೀನಿ. ಈಗ ನಾನು ಮತ್ತೆ ಈ ವಾರದಲ್ಲಿ ಮೀಟಿಂಗ್ ಕರೆದಿದ್ದೇನೆ, ನಾವು ಇವರು DC ಅವ್ರು ಕೂಡ ಸಮಾಲೋಚನೆ ಮಾಡ್ತೀನಿ. ನೋಡ್ರಿ, ನಾ ಎಲ್ಲ ಏನಾಗೈತಿ, ನಾವು ಅಲ್ಲಿ ಹುಬ್ಳಿ ಅವರಾಗಿದ್ದಾಗ ಜಗದೀಶ್ ಶೆಟ್ಟರ್ ಎಲ್ಲದಕ್ಕೂ ಕಾಣುತ್ತಿದ್ರು. ಈಗ ಇಲ್ಲಿ ಬಂದಾಗ ಈ ರಜೆ ಬೇರೆ ಜನಪ್ರತಿನಿಧಿಗಳು ಇದ್ದಾರಲ್ರಿ, ಅವ್ರಿಗೆ ಯಾಕೆ ಕೇಳೋದಿಲ್ಲ ನೋಡ್ರಿ. ಅದಕ್ಕೆ ರೀ ಅದನ್ನು ಅವ್ರು ಕ್ವಶನ್ ಮಾಡ್ರಿ ಅಂತ ನೀವು. ನಾನು ಇವತ್ತು ಜಗದೀಶ್ ಶೆಟ್ಟರ್ ಎಲ್ಲದಕ್ಕೂ ಅನ್ಸರೇಬಲ್ ಅಲ್ಲ, ತಿಳ್ಕೊಂಬಿಡ್ರಿ. ನಂದು ಸ್ಟ್ಯಾಂಡ್ ಏನಿದೆ ನಾನು ಕ್ಲಿಯರ್ ಮಾಡಿದ್ದೀನಿ. ಸರ್, ಈಗ 5 ತಾರೀಕಿಗೆ ಎಲ್ಲ ಪಕ್ಷಾತೀತವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ, ತಾವೇನಾದರೂ ಅದರಲ್ಲಿ ನೋಡ್ರಿ, ನಾವು ಒಂದು ಹೇಳ್ತೀನಿ, ಇದ್ರ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ಮಾಡಲಿ ಫಸ್ಟ್.